ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ಈಗ ಪ್ರತಿಭಟನೆಗಳು ನಡೀತಾ ಇವೆ. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಆದಂತಹ ಒಂದು ಘಟನೆಯನ್ನ ಖಂಡಿಸಿ, ಅಂದ್ರೆ ಬೆಳಗಾವಿಯಲ್ಲಿ ಏನೊಂದು ಘಟನೆ ಆಯಿತು, ಇದು ಅಮಾನವೀಯ ಘಟನೆ, ಸೊ ಯಾರೇ ತಪ್ಪಿಸ್ತಿದ್ರು ಕೂಡ ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅಂತ ಹೇಳಿ ಈಗ ಪ್ರತಿಭಟನೆಗಳು ನಡೆದಿವೆ. ದೆಹಲಿಯಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗ ಜಮಾಯಿಸಿದಂತಹ ಬಿಜೆಪಿಯ ಕಾರ್ಯಕರ್ತರು ಸಂಸತ್ನ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿನ ಮಂಟೆಮೂರಿನಲ್ಲಿ ಮಹಿಳೆಯನ್ನ ಹಿಡಿದು ಪೆರೇಡ್ ಮಾಡಿ, ಮೆರವಣಿಗೆ ಮಾಡಿ, ಅವಳ ವಿವಸ್ತ್ರಗೊಳಿಸಿ, ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿ ಅವಳಿಗೆ ಅನ್ಯಾಯ ಮಾಡಲಾಗಿದೆ. ಮಕ್ಕಳು ಪ್ರೀತಿ ಮಾಡಿ ಓಡೋಗಿರ್ಬೋದು, ಆದರೆ ತಾಯಿ ಏನು ಮಾಡಿದ್ಲು? ಇದು ಎಲ್ಲಿ ನಡೀತಿದೆ ಅಂದ್ರೆ ಕೂಗಲತೆಯ ದೂರದಲ್ಲಿ, ಎಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಿದೆ ಅದರ ಕೂಗಲತೆಯ ದೂರದಲ್ಲಿ ಇದು ನಡೀತಾ ಇದೆ. ಆದರೂ ಸರ್ಕಾರ ಮೌನವಾಗಿದೆ. ಸಿದ್ದರಾಮಯ್ಯನವರು ಮಾತಾಡಲ್ಲ, ಡಿಸಿಎಂ ಮಾತಾಡಲ್ಲ, ಡಿ.ಕೆ. ಶಿವಕುಮಾರ್ ಅವರು ಮಾತಾಡಲ್ಲ, ಪರಮೇಶ್ವರ್ ಅವರು ಮಾತಾಡಲ್ಲ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಕ್ಷೇತ್ರದಲ್ಲಿ ಇದು ನಡೆದಿದೆ. ಯಾವುದೇ ಕಾನೂನು ಕಾರ್ಯಕ್ರಮ ತಗೊಳ್ತಾ ಇಲ್ಲ. ಇಬ್ರು ಓಡೋಗಿದ್ದಾರೆ. ಅವರನ್ನು ಯಾವಾಗ ಬಂಧಿಸ್ತೀರಿ? ಮತ್ತು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಇವರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬರ್ತಾ ಇಲ್ಲ, ಪರಸ್ಪರ ಕಂಟ್ರೋಲ್ ಇಲ್ಲ, ಪರಸ್ಪರ ಜಗಳದಲ್ಲಿ ತೊಡಗಿದ್ದಾರೆ. ಒಂದು ಈಸಿ ಗೋಯಿಂಗ್ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಇದು ನಡೆಯೋದಿಲ್ಲ. ಜನಕ್ಕೆ ರಕ್ಷಣೆ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಹಲವಾರು ಜನ ಸಾವನ್ನಪ್ಪುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರಿಗೆ ಗೃಹ ಇಲಾಖೆಯನ್ನ ನಿಭಾಯಿಸುವಂತ ಶಕ್ತಿ ಇಲ್ಲ ಮತ್ತು ಆ ಕಂಟ್ರೋಲ್ ಇಲ್ಲ. ಇದರಲ್ಲಿ ಡಿ.ಕೆ. ಶಿವಕುಮಾರ್ ಕಂಟ್ರೋಲ್ ಮಾಡ್ತಿದ್ದಾರಾ, ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ತಿದ್ದಾರಾ, ಪರಮೇಶ್ವರ್ ಕೈಯಲ್ಲಿ ಕಂಟ್ರೋಲ್ ಇದೆಯಾ? ಗೃಹ ಇಲಾಖೆ ಯಾರ ಕಂಟ್ರೋಲ್?